ಪ್ರೈಸ್ ದ ಲಾರ್ಡ್. ಈಗ ನಾವು ರಕ್ತಕ್ಕೆ ಇರುವ ಪ್ರಾಮುಖ್ಯದ ಬಗ್ಗೆ ಅಧ್ಯಯನ ಮಾಡೋಣ. ಇಬ್ರಾಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ. ಆದರೆ 2ನೇ ಭಾಗದೊಳಗೆ ಮಹಾಯಾಜಕನೊಬ್ಬನೇ ವರ್ಷಕ್ಕೆ ಒಂದೇ ಸಾರಿ ಹೋಗುತ್ತಾನೆ, ಅವನು ರಕ್ತವನ್ನು ತಕ್ಕೊಳ್ಳದೆ ಹೋಗುವುದಿಲ್ಲ. ನಾವಿಲ್ಲಿ ನೋಡೋದಾದರೆ ರಕ್ತವಿಲ್ಲದೆ ದೇವರನ್ನು ಸಮೀಪಿಸಲಿಕ್ಕೆ ಅವಕಾಶವಿಲ್ಲ ಅಂತೇಳಿ ವಾಕ್ಯವಾಗಿ ಹೇಳ್ತಾ ಇದೆ. ಒಂದ್ಸಲ ನಾವು ಮೊದಲಿಂದಲೂ ಮತ್ತು ಅವರು ಯಾವ ರೀತಿ ದೇವರನ್ನು ಸಮೀಪಿಸ್ತಿದ್ರು ಅಂತೇಳಿ ವಾಕ್ಯ ಭಾಗದಲ್ಲಿ ನೋಡೋಣ. ಆದಿಕಾಂಡ 3ನೇ ಅಧ್ಯಾಯ 6ರಿಂದ 7. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡೆಯದ ಗಂಡನಿಗೂ ಕೊಡಲು ಅವನೂ ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದು ಉಟ್ಟುಕೊಂಡರು. ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ನಾವು ನೋಡಬೇಕಾದ್ರೆ ಆದಾಮನು ಹವ್ವಮ್ಮ ಮುಂಚೆ ದೇವರೊಟ್ಟಿಗೆ ಸಹವಾಸ ಮಾಡಬೇಕಾದ್ರೆ ಅವರಿಗೆ ಯಾವುದೇ ರೀತಿಯ ಹೊದಿಕೆಯ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ದೇವರ ಮಹಿಮೆ ಅವರಿಗೆ ಹೊದಿಕೆಯಾಗಿತ್ತು. ಬಟ್ ಯಾವಾಗ ಅವರು ದೇವರು ತಿನ್ನಬಾರದು ಅಂತ ಹೇಳಿದ ಆ ಹಣ್ಣು ತಿಂದರೋ ಅವಾಗ ಅವರು ಆ ಮಹಿಮೆಯನ್ನು ಕಳೆದುಕೊಂಡರು. ಸೊ ಅವಾಗ ಅವರು ಏನು ಮಾಡಿದರು ಅಂದರೆ ಅಂಜೂರದ ಎಲೆಗಳನ್ನು ಒಂದು ವಸ್ತ್ರವಾಗಿ ಮಾಡಿಕೊಂಡು ಅವರು ಧರಿಸಿದರೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಆದರೆ ದೇವರು ಚರ್ಮದ ಹೊದಿಕೆಯನ್ನು ಅವರಿಗೆ ಅನುಗ್ರಹಿಸಿದ್ದಾರೆ ಅಂತೇಳಿ ನೆಕ್ಸ್ಟ್ ವರ್ಸಲ್ಲಿ ನೋಡ್ತಾ ಇದ್ದೀವಿ. ಈಗ ಹೊದಿಕೆಗೆ ಅದು ಅಂಜೂರದ ಎಲೆ ಆದರೂ ಓಕೆ, ಪ್ರಾಣಿಯ ಚರ್ಮವಾದರೂ ಓಕೆ, ಎರಡೂ ಸಮೇತ ಅದೇ ಕೆಲಸ ಮಾಡ್ತವೆ. ಆದರೆ ದೇವರು ಪ್ರಾಣಿಯ ಚರ್ಮವನ್ನು ಹೊದಿಸಿದನು ಅಂತಂದರೆ ಅದರಲ್ಲಿ ಒಂದು ಅರ್ಥವಿದೆ. ಏನಂತಂದರೆ ಅಲ್ಲಿ ಒಂದು ಪ್ರಾಣಿಯನ್ನು ದೇವರು ವಧಿಸಿದರು ಅಂತೇಳಿ ನಮಗೆ ಕಾಣಲ್ಪಡುತ್ತದೆ. ಅಂದರೆ ಅಲ್ಲಿ ರಕ್ತ ಸುರಿಯಲ್ಪಟ್ಟಿತ್ತು ಅಂತೇಳಿ ನಾವು ತಿಳ್ಕೊಬಹುದು. ಸೊ ಆ್ಯಕ್ಚುಲಿ ದೇವರು ಅವರ ಪಾಪವನ್ನು ಮುಚ್ತಾ ಇದ್ದಾರೆ ಅಂತೇಳಿ ನಾವು ಇದರಿಂದ ಅರ್ಥ ಮಾಡ್ಕೊಳ್ಬೋದು. ಇನ್ನೊಂದು ಉದಾಹರಣೆ ನೋಡೋದಾದರೆ ಇಬ್ರಾಯರಿಗೆ ಬರೆದ ಪತ್ರಿಕೆ 11:4. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ವಾಕ್ಯ ಭಾಗವು ಹೇಬೇಲಿನ ಒಂದು ಅರ್ಪಣೆಯನ್ನು ಅವರ ಅಣ್ಣ ಕಾಯಿನನ ಅರ್ಪಣೆಗಿಂತ ಶ್ರೇಷ್ಠವಾದದ್ದು ಅಂತ ಹೇಳ್ತಾ ಇದೆ. ಅದು ಹೇಗೆ ಅಂತ ನೋಡೋಣ. ಆದಿಕಾಂಡ 4:3-4. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ನಾವು ನೋಡಬೇಕಾದ್ರೆ ಕಾಯಿನನ ಅರ್ಪಣೆ ಏನು ಅಂತಂದರೆ ಭೂಫಲ, ಆದರೆ ಹೇಬೇಲನ ಅರ್ಪಣೆ ಏನು ಅಂತಂದರೆ ತನ್ನ ಹಿಂಡಿನಲ್ಲಿ ಚೊಚ್ಚಲ ಕುರಿಮರಿ ಅಂತ ಹೇಳ್ಬೋದು. ಅಂದರೆ ಹೇಬೇಲನ ಅರ್ಪಣೆಯಲ್ಲಿ ನಾವು ರಕ್ತವನ್ನು ಕಾಣಬಹುದು, ಇದು ಕಾಯಿನನ ಅರ್ಪಣೆಯಲ್ಲಿ ಕಾಣುವುದಿಲ್ಲ. ಅದಕ್ಕಂತೇಳಿ ಹೇಬೇಲನ ಅರ್ಪಣೆ ಕಾಯಿನನ ಅರ್ಪಣೆಗಿಂತ ಶ್ರೇಷ್ಠವಾದಂತೇಳಿ ವಾಕ್ಯವಾಗಿ ಹೇಳ್ತಾ ಇದೆ. ಮುಂದೆ ನೋಡೋದಾದರೆ ಆದಿಕಾಂಡ 8ನೇ ಅಧ್ಯಾಯ 18-21. ನೋಹನು ಹೆಂಡತಿ ಮಕ್ಕಳು ಸೊಸೆಯರ ಸಹಿತವಾಗಿ ಹೊರಗೆ ಬಂದರು. ಮೃಗ ಪಶು ಪಕ್ಷಿ ಕ್ರಿಮಿಗಳೆಲ್ಲವೂ ತಮ್ಮ ತಮ್ಮ ಜಾತಿಗನುಸಾರವಾಗಿ ನಾವೇನು ಹೊರಗೆ ಬಂದವು. ಆಗ ನೋಹನು
ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು. ಅದರ ಸುವಾಸನೆಯು ಯೆಹೋವನಿಗೆ ಗಮಗಮಿಸಿತು. ಸೊ ನೋಹನು ನಾವೆಯಿಂದ ಹೊರಗೆ ಬಂದ ತಕ್ಷಣ ಮಾಡಿದ ಕೆಲಸ ಏನಪ್ಪ ಅಂತಂದರೆ ಆತ ರಕ್ತವನ್ನು ಸುರಿಸಿದೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಇಲ್ಲಾಂದರೆ ಯಜ್ಞವೇದಿಯ ಮೇಲೆ ದೇವರಿಗೆ ರಕ್ತವನ್ನು ಅರ್ಪಿಸಿದೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಇನ್ನು ನಾವು ನೋಡಬೇಕಾದ್ರೆ ವಿಮೋಚನ ಕಾಂಡ 24:5-8, ನೀವು ಯೆಹೋವನಿಗೋಸ್ಕರ ಸರ್ವಾಂಗ ಹೋಮಗಳನ್ನು ಮಾಡಿ ಸಮಾಧಾನ ಯಜ್ಞಕ್ಕಾಗಿ ಹೋರಿಗಳನ್ನು ಸಮರ್ಪಿಸಬೇಕೆಂದು ಅಪ್ಪಣೆ ಕೊಟ್ಟನು. ಆಗ ಮೋಶೆ ಆ ರಕ್ತದಲ್ಲಿ ಅರ್ಧವನ್ನು ತೆಗೆದುಕೊಂಡು ಬಟ್ಟಲುಗಳಲ್ಲಿ ತುಂಬಿ ಅರ್ಧವನ್ನು ಯಜ್ಞವೇದಿಯ ಮೇಲೆ ಪ್ರೋಕ್ಷಿಸಿದನು. ಆಗ ಮೋಶೆ ಆ ರಕ್ತವನ್ನು ತೆಗೆದುಕೊಂಡು ಜನರ ಮೇಲೆ ಚಿಮುಕಿಸಿ, ಇಗೋ, ಈ ಗ್ರಂಥದಲ್ಲಿ ಹೇಳಿರುವ ಎಲ್ಲ ಆಜ್ಞೆಗಳ ಪ್ರಕಾರ ಯೆಹೋವನು ನಿಮ್ಮ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವು ಇದೆ ಎಂದನು. ಇಲ್ಲಿ ಸಮೇತ ಅಂದರೆ ಮೋಶೆ ಕಾಲದಲ್ಲಿ ಸಮೇತ ನಾವು ರಕ್ತವನ್ನು ನೋಡ್ತಾ ಇದ್ದೇವೆ. ಬೈಬಲ್ ಗ್ರಂಥ ಪೂರ್ತಿ ಅಂದರೆ ಆದಿಕಾಂಡದಿಂದ ಹಿಡ್ಕೊಂಡು ಪ್ರಕಟಣೆ ಗ್ರಂಥವರೆಗೂ ಸಮೇತ ನಾವು ಎಲ್ಲ ಕಡೆ ರಕ್ತವನ್ನು ನೋಡ್ತಾ ಇದ್ದೇವೆ. ಇದನ್ನು ನಾವು ಒಂದು ವರ್ಸ್ನಲ್ಲಿ ಹೇಳಬೇಕಾದ್ರೆ ಇಬ್ರಾಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 22ನೇ ವಚನ, ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಅಂದರೆ ರಕ್ತ ಸುರಿಯಲ್ಪಡಲಿಲ್ಲ ಅಂತಂದರೆ ಪಾಪ ಕ್ಷಮಾಪಣೆ ಇಲ್ಲ ಅಂತೇಳಿ ವಾಕ್ಯ ಭಾಗ ಹೇಳ್ತಾ ಇದೆ. ದೇವರಿಗೆ ಪಾಪವನ್ನು ನಿವಾರಣೆ ಮಾಡಲಿಕ್ಕೆ ರಕ್ತ ಬಿಟ್ಟರೆ ಬೇರೆ ಆಪ್ಷನ್ನೇ ಇರಲಿಲ್ಲ. ಕೇವಲ ರಕ್ತ ಮಾತ್ರ ಪಾಪವನ್ನು ಡೀಲ್ ಮಾಡ್ತದೆ. ಎರಡನೇದಾಗಿ, ದೇವರ ಹೃದಯದಲ್ಲಿ ರಕ್ತಕ್ಕೆ ಯಾವ ಸ್ಥಾನಮಾನವಿದೆಯೋ ಅದೇ ಸ್ಥಾನಮಾನ ನಮ್ಮ ಹೃದಯದಲ್ಲಿ ಸಮೇತ ಇರಬೇಕು. ಈಗ ದೇವರು ಪರಲೋಕದಲ್ಲಿ ಕೃಪಾ ಸಿಂಹಾಸನದ ಮೇಲೆ ಆಸೀನನಾಗಿದ್ದಾನೆ ಅಂತಂದರೆ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಏಸಪ್ಪನ ರಕ್ತ. ಅದೇ ರೀತಿಯಾಗಿ ದೇವರಿಗೆ ನಮ್ಮ ಹೃದಯದಲ್ಲಿ ನಿವಾಸ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಏಸಪ್ಪನ ರಕ್ತ. ಮೂರನೇದಾಗಿ, ಇದು ನಾವು ಅಷ್ಟು ಈಸಿಯಾಗಿ ತಿಳ್ಕೊಳ್ಳಿಕ್ಕೆ ಅವಕಾಶವಿಲ್ಲ, ಇಲ್ಲ ಸಾಧ್ಯವಿಲ್ಲ. ಯಾಕಂದರೆ ನಿಜವಾದ ಅರ್ಪಣೆಗೋಸ್ಕರ ಅಂದರೆ ಏಸಪ್ಪನ ಅರ್ಪಣೆಗೋಸ್ಕರ ದೇವರು ಸುಮಾರು 4000 ವರ್ಷ ಅವರನ್ನು ಸಿದ್ಧಪಡಿಸಿದ್ರೆ ಅಂತ ನಾವು ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೇವೆ. ಅಂದರೆ ಆ ರಕ್ತದ ಒಂದು ಪ್ರಾಮುಖ್ಯತೆ ಇಲ್ಲ, ಆ ರಕ್ತದ ಒಂದು ಬೆಲೆ ಅವರಿಗೆ ಅರ್ಥವಾಗಬೇಕು ಅಂತಂದರೆ ಅರ್ಥವಾಗಬೇಕಂತೇಳಿ ದೇವರು 4000 ವರ್ಷ ಅವರನ್ನು ಪ್ರಿಪೇರ್ ಮಾಡಿದರು. ಸೊ ನಾವು ಸಮಯ ತಗೊಂಡು ರಕ್ತದ ಒಂದು ಪ್ರಾಮುಖ್ಯತೆಯನ್ನು ಅಧ್ಯಯನ ಮಾಡೋಣ. ಈಗ ನಾವು ಏಸಪ್ಪನ ರಕ್ತದ ಒಂದು ಪ್ರಾಮುಖ್ಯತೆ ಏನಂತೇಳಿ ನೋಡೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 18-19, ನಿಮ್ಮ ಪೂರ್ವಜರಿಂದ ಪರಂಪರೆಯಾಗಿ ಬಂದಿರುವ ನಿರರ್ಥಕ ನಡವಳಿಕೆಯಿಂದ ನಿಮ್ಮನ್ನು ಬಿಡುಗಡೆ ಮಾಡಲು ಕೊಡಲಾದ ಬೆಲೆಯು ಎಂಥದ್ದೆಂದು ನಿಮಗೆ ತಿಳಿದಿದೆ. ಅದು ನಶಿಸಿ ಹೋಗುವ ಬೆಳ್ಳಿ ಬಂಗಾರವಲ್ಲ, ಬದಲಿಗೆ ಯಾವ ನ್ಯೂನ್ಯತೆಯೂ ಇಲ್ಲದ, ಯಾವ ಕಳಂಕವೂ ಇಲ್ಲದ ಬಲಿಯ ಕುರಿಮರಿಯಂತ ಕ್ರಿಸ್ತ ಯೇಸುವಿನ ಅಮೂಲ್ಯ ರಕ್ತವೇ ಆ ಬೆಲೆ. ಯೇಸಪ್ಪನ ರಕ್ತ ಒಬ್ಬ ವ್ಯಕ್ತಿಯನ್ನು ವಿಮೋಚಿಸಬಲ್ಲದು ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಒಬ್ಬ ವ್ಯಕ್ತಿಯನ್ನು ವಿಮೋಚಿಸುವ ಸಾಮರ್ಥ್ಯ ಇಲ್ಲ, ಶಕ್ತಿ ಅಂಥದ್ದೇನು ಯೇಸಪ್ಪನ ರಕ್ತದಲ್ಲಿ ಇದೆ. ಇಲ್ಲ ಅಂದರೆ ಯೇಸಪ್ಪನ ರಕ್ತಕ್ಕೆ ಆ ಶಕ್ತಿ ಎಲ್ಲಿಂದ ಬಂತು? ಯಾಜಕ ಕಾಂಡ 17:11, ಯಾಕಂದರೆ ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರ, ಅಂತ ರಕ್ತವನ್ನು ನೀವು ಯಜ್ಞವೇದಿಗೆ ಎರಚಿ ನಿಮಗೋಸ್ಕರ ದೋಷ ಪರಿಹಾರ ಮಾಡಿಕೊಳ್ಳಬೇಕೆಂದು ನಿಮಗೆ ಅನುಗ್ರಹ ಮಾಡಿದ್ದೇನೆ. ರಕ್ತವು ಪ್ರಾಣಾಧಾರವಾಗಿರುವ ಕಾರಣ ಅದರಿಂದ ದೋಷ ಪರಿಹಾರವಾಗುತ್ತದಷ್ಟೇ. ಈಗ ಪ್ರಾಣ ಎದರಲ್ಲಿದೆ ಅಂತಂದರೆ ರಕ್ತದಲ್ಲಿದೆ. ಸೊ ಒಂದು ಪ್ರಾಣಿಯ ಬೆಲೆ ಏನಪ್ಪ ಅಂತಂದರೆ ಅದರ ರಕ್ತದ ಬೆಲೆ. ಇಲ್ಲ, ಒಂದು ಪ್ರಾಣಿಯ ಬೆಲೆ ಅದರ ರಕ್ತದ ಬೆಲೆಗೆ ಸಮಾನ. ನಾವು ನೋಡಬೇಕಾದ್ರೆ
ಕುರಿ ಪ್ರಾಣದ ಬೆಲೆಯು ಎತ್ತಿನ ಪ್ರಾಣದ ಬೆಲೆಗೂ ಕಮ್ಮಿ ಅದು. ಅದರಿಂದ ಕುರಿಯ ರಕ್ತವು ಎತ್ತಿನ ರಕ್ತಕ್ಕಿಂತ ಕಡಿಮೆ ಬೆಲೆ ಹೊಂದಿದೆ. ವಾಕ್ಯ ಭಾಗದಲ್ಲಿ ಒಬ್ಬ ಮನುಷ್ಯನ ಪ್ರಾಣವು ಎಷ್ಟೋ ಕುರಿಗಳಿಗಿಂತ ಶ್ರೇಷ್ಠವಾದದಂತೇಳಿ ನಾವು ನೋಡ್ತಾ ಇದ್ದೇವೆ. ಸೊ ಹಾಗಂದರೆ ಈಗ ಏಸಪ್ಪನ ರಕ್ತದಲ್ಲಿ ಏನಿದೆ? ಯಾಕಂದರೆ ಏಸಪ್ಪನ ರಕ್ತದಲ್ಲಿ ಏಸಪ್ಪನ ಪ್ರಾಣವಿದೆ. ಏಸಪ್ಪನ ರಕ್ತದಲ್ಲಿ ದೇವರ ಒಂದು ನಿತ್ಯ ಜೀವ ಹರಿಯುತ್ತಿದೆ. ಸೊ ಏಸಪ್ಪನ ರಕ್ತಕ್ಕೆ ಇರುವ ಆ ಸಾಮರ್ಥ್ಯ ಏನಪ್ಪ ಅಂತಂದರೆ, ಏಸಪ್ಪನ ರಕ್ತದಲ್ಲಿ ದೇವರ ಒಂದು ನಿತ್ಯ ಶಕ್ತಿ ಇದೆ ಅಂತೇಳಿ ನಾವು ನೋಡಬಹುದು. ಸೊ ಅದರಿಂದ ಅದು ಆ ವ್ಯಕ್ತಿಯನ್ನು ವಿಮೋಚಿಸಬಲ್ಲದು ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಎರಡನೇದಾಗಿ, ಈ ರಕ್ತಕ್ಕೆ ಆ ಸಾಮರ್ಥ್ಯ ಎಲ್ಲಿಂದ ಬಂತಪ್ಪ ಅಂತಂದರೆ, ಅದು ದೇವರ ಯಜ್ಞವೇದಿಯ ಮೇಲೆ ಅರ್ಪಿಸ್ತಾ ಇದ್ದಾರೆ. ಯಾಜಕ ಕಾಂಡ 4ನೇ ಅಧ್ಯಾಯ 27ರಿಂದ 31. ನಿಮ್ಮ ದೇಶಸ್ಥರಲ್ಲಿ ಬೇರೆ ಯಾವನಾದರೂ ಯೆಹೋವನು ನಿಷೇಧಿಸಿದ ಕಾರ್ಯಗಳಲ್ಲಿ ಯಾವುದನ್ನಾದರೂ ತಿಳಿಯದೇ ಮಾಡಿ ದೋಷಿಯಾದರೆ, ತನ್ನ ತಪ್ಪು ತನಗೆ ತಿಳಿದು ಬಂದಾಗ ಆ ದೋಷ ಪರಿಹಾರಕ್ಕಾಗಿ ಪೂರ್ಣಾಂಗವಾದ ಹೆಣ್ಣು ಮೇಕೆಯನ್ನು ತಂದು ಸಮರ್ಪಿಸಬೇಕು. ಅವನದರ ತಲೆಯ ಮೇಲೆ ಕೈಯಿಟ್ಟ ನಂತರ ಸರ್ವಾಂಗ ಹೋಮದ ಪಶುಗಳನ್ನು ವಧಿಸುವ ಸ್ಥಳದಲ್ಲಿ ಅದನ್ನು ವಧಿಸಬೇಕು. ಯಾಜಕನದ ರಕ್ತದಲ್ಲಿ ಸ್ವಲ್ಪವನ್ನು ಬೆರಳಿನಿಂದ ತೆಗೆದುಕೊಂಡು ಯಜ್ಞವೇದಿಯ ಕೊಂಬೆಗಳಿಗೆ ಹಚ್ಚಿ ಮಿಕ್ಕ ರಕ್ತವನ್ನೆಲ್ಲ ಯಜ್ಞವೇದಿಯ ಬುಡದಲ್ಲಿ ಸುರಿದು ಬಿಡಬೇಕು. ಸಮಾಧಾನ ಯಜ್ಞ ಪಶುಗಳ ಕೊಬ್ಬನ್ನು ಪ್ರತ್ಯೇಕಿಸುವ ಪ್ರಕಾರ ಯಾಜಕನು ಇದರ ಎಲ್ಲ ಕೊಬ್ಬನ್ನು ಪ್ರತ್ಯೇಕಿಸಿ ಯೆಹೋವನಿಗೆ ಸುವಾಸನೆ ಉಂಟು ಮಾಡುವುದಕ್ಕೆ ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಹೀಗೆ ಯಾಜಕನು ಅವನಿಗೋಸ್ಕರ ದೋಷ ಪರಿಹಾರವನ್ನು ಮಾಡುವುದರಿಂದ ಅವನಿಗೆ ಕ್ಷಮಾಪಣೆಯಾಗುವುದು. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ತಪ್ಪು ಮಾಡಿದ ವ್ಯಕ್ತಿ ಒಂದು ಮೇಕೆಯನ್ನು ತರ್ತಾ ಇದ್ದಾನೆ, ಅದರ ತಲೆ ಮೇಲೆ ಕೈ ಇಡ್ತಾ ಇದ್ದಾನೆ. ಅವಾಗ ಏನಾಗ್ತಾ ಇದೆ ಅಂತಂದರೆ, ಆತನ ಪಾಪವನ್ನು ಆ ಪ್ರಾಣಿ ಮೇಲೆ ಹೊರಿಸ್ತಾ ಇದ್ದಾನೆ. ಇವಾಗ ಆ ಪ್ರಾಣಿಯನ್ನು ವಧಿಸ್ತಾ ಇದ್ದಾರೆ. ಅಂದರೆ ಆ ಪ್ರಾಣಿ ಆ ಪಾಪದ ಶಿಕ್ಷೆಯನ್ನು ಭರಿಸಿತು ಅಂತೇಳಿ ನಾವು ನೋಡಬಹುದು. ಸೊ ಈಗ ಇಲ್ಲಿ ಧರ್ಮಶಾಸ್ತ್ರವು ನೆರವೇರಿದ್ದರಿಂದ ಆತನ ಪಾಪಕ್ಕೆ ಪ್ರಾಯಶ್ಚಿತವಾಗುತ್ತದೆ. ಆತನ ಪಾಪಕ್ಕೆ ಪ್ರಾಯಶ್ಚಿತವಾದುದರಿಂದ ಆತನಿಗೆ ಕ್ಷಮಾಪಣೆ ಉಂಟಾಗುತ್ತದೆ. ಆದರೆ ವಾಕ್ಯ ಬಗ್ಗೆ ಏನು ಹೇಳ್ತಾ ಇದೆ ಅಂತಂದರೆ, ಇಬ್ರಾಯರಿಗೆ ಬರೆದ ಪತ್ರಿಕೆ 10:1, ಧರ್ಮಶಾಸ್ತ್ರವು ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದುದರಿಂದ ಆ ಧರ್ಮಶಾಸ್ತ್ರವು ವರ್ಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು. ಇನ್ನೊಂದು ವರ್ಷ ನೋಡೋದಾದರೆ ಅದೇ ಇಬ್ರಾಯರಿಗೆ ಬರೆದ ಪತ್ರಿಕೆ 9:10, ಅನ್ನಪಾನಾದಿಗಳು ವಿವಿಧ ಸ್ನಾನಗಳು ಸಹಿತವಾಗಿ ದೇಹಕ್ಕೆ ಮಾತ್ರ ಸಂಬಂಧಪಟ್ಟ ನಿಯಮಗಳಾಗಿದ್ದು ತಿದ್ದುಪಾಟಿನ ಕಾಲದವರೆಗೆ ಮಾತ್ರ ನೇಮಕವಾದವು ಎಂಬುದು. ವಾಕ್ಯ ಬಗ್ಗೆ ಏನು ಹೇಳ್ತಾ ಇದೆ ಅಂತಂದರೆ, ಅವೆಲ್ಲವೂ ಸಮೇತ ನಿಜವಾದ ಬಲಿಯಾಗಗಳು ಅಲ್ಲ, ಇಲ್ಲ ನಿಜವಾದ ಅರ್ಪಣೆಗಳು ಅಲ್ಲ ಅಂತೇಳಿ ಹೇಳ್ತಾ ಇದೆ. ಅವು ನಿಜವಾದ ಅರ್ಪಣೆಯ ಒಂದು ಸಾದೃಶ್ಯ ಇಲ್ಲ, ಛಾಯೆ ಅಂತ ನಾವು ನೋಡ್ತಾ ಇದ್ದೇವೆ. ಅಂದರೆ ಏಸಪ್ಪನ ಒಂದು ಯಜ್ಞವೇದಿಯ ಸಾದೃಶ್ಯವಾಗಿ ಇಲ್ಲ, ಏಸಪ್ಪನ ಒಂದು ಅರ್ಪಣೆಯ ಛಾಯೆಯಾಗಿ ಇವುಗಳನ್ನೆಲ್ಲ ಮಾಡ್ತಾ ಇದ್ರು. ಇವು ನಿಜವಾದ ಬಲಿಯಾಗಗಳಲ್ಲ. ಮತ್ತು ತಿದ್ದುಪಾಟಿನ ಕಾಲದವರೆಗೂ ಮಾತ್ರ ಇವು ನಿಯಮಿಸಲ್ಪಡಿವೆ ಅಂತೇಳಿ ನಾವು ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಇವು ಶಾಶ್ವತವಾದ ಬಲಿಯಾಗಗಳಲ್ಲ. ದೇವರೊಂದು ಕಾಲವನ್ನು ನೇಮಿಸಿದ್ದಾರೆ, ಆ ಕಾಲದವರೆಗೆ ಮಾತ್ರ ಇವುಗಳನ್ನು ಆಚರಿಸಬೇಕು. ಆ ಕಾಲ ಯಾವುದು ಅಂತಂದರೆ ಏಸಪ್ಪ ಈ ಭೂಮಿ ಮೇಲೆ ಬರುವ ಕಾಲ. ಸೊ ಏಸಪ್ಪ ಈ ಭೂಮಿ ಮೇಲೆ ಬಂದ ಮೇಲೆ ಈ ಅರ್ಪಣೆಗಳಿಗೆ ಬೆಲೆ ಇಲ್ಲ. ಯಾಕಂದರೆ ಇವು ಛಾಯಾರೂಪಕವಾದ, ಅಂದರೆ ಏಸಪ್ಪನ ಒಂದು ಬಲಿಯಾಗಕ್ಕೆ ಛಾಯಾರೂಪಕವಾದ ಬಲಿಯಾಗಗಳು. ನಿಜವಾದ ಬಲಿಯಾಗ ಬಂದ ಮೇಲೆ, ಇಲ್ಲ ನಿಜವಾದ ಅರ್ಪಣೆ ಬಂದ ಮೇಲೆ
ಇವುಗಳ ಅವಶ್ಯಕತೆ ಇಲ್ಲ ಅಂತೇಳಿ ನಾವು ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೇವೆ. ಈಗ ನಿತ್ಯ ಜೀವವನ್ನು ಹೊಂದಿದ ಯೇಸಪ್ಪನ ರಕ್ತ ಏನು ಮಾಡಿತು ಅಂತೇಳಿ ನಾವು ನೋಡೋಣ. ಇಬ್ರಾಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 4ನೇ ವಚನ. ಏಕೆಂದರೆ ಅವರ ಪಾಪಗಳನ್ನು ತೆಗೆದುಹಾಕಲು ಹೋರಿಗಳ ಮತ್ತು ಹೋತಗಳ ರಕ್ತಕ್ಕೆ ಸಾಧ್ಯವಿರಲಿಲ್ಲ. ಅಂದರೆ ಆ ರಕ್ತಗಳು, ಅಂದರೆ ಆ ಹೋರಿ ರಕ್ತ, ಆ ಹೋತಗಳ ರಕ್ತ ಆರಾಧಿಕನಿಂದ ಪಾಪವನ್ನು ತೆಗೀಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಹಾಗಂದ್ರೆ ಯೇಸಪ್ಪನ ರಕ್ತ ಏನು ಮಾಡ್ತು ಅಂತ ನೋಡೋಣ. ಇಬ್ರಾಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 11ರಿಂದ 14. ಇದಲ್ಲದೆ ಆ ಯಾಜಕರೆಲ್ಲರೂ ದಿನಾಲೂ ಸೇವೆ ಮಾಡುತ್ತಾ ಎಂದಿಗೂ ಪಾಪ ನಿವಾರಣೆ ಮಾಡಲಾರದಂಥ ಒಂದೇ ವಿಧವಾದ ಯಜ್ಞಗಳನ್ನು ಪದೇ ಪದೇ ಸಮರ್ಪಿಸುತ್ತಾ ನಿಂತುಕೊಂಡಿರುವರು. ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು. ಅಂದಿನಿಂದ ತನ್ನ ವಿರೋಧಿಗಳು ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ ಆತನು ಕಾದಿರುವನು. ಪವಿತ್ರರಾಗುವವರನ್ನು ಒಂದೇ ಸಮರ್ಪಣೆಯಿಂದ ನಿರಂತರವಾಗಿ ಸಿದ್ಧಿಗೆ ತಂದಿದ್ದಾನಷ್ಟೇ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ಒಂದು ಚಿಕ್ಕ ಉದಾಹರಣೆಯಿಂದ ನಾವು ಅರ್ಥ ಮಾಡ್ಕೊಳ್ಬಹುದು. ಎರೇಸರ್ ಮತ್ತು ವೈಟ್ನರ್ಗೆ ಇರುವ ಡಿಫ್ರೆನ್ಸ್. ವೈಟ್ನರ್ ಏನು ಮಾಡುತ್ತಂತಂದರೆ ಆ ತಪ್ಪನ್ನು ಮುಚ್ಚುತ್ತದೆ. ಆದರೆ ಎರೇಸರ್ ಏನು ಮಾಡುತ್ತದೆ ಅಂತಂದರೆ ಆ ತಪ್ಪನ್ನು ಅಳಿಸುತ್ತದೆ. ಸೊ ಈಗ ಯೇಸಪ್ಪನ ಬರುವಿಕೆಗೆ ಮುಂಚೆ ಏನು ಆ ಅರ್ಪಣೆಗಳನ್ನು ಇಲ್ಲ ಆ ಯಜ್ಞಗಳನ್ನು ಅವರು ಅರ್ಪಿಸ್ತಾ ಇದ್ರಲ್ಲ, ಅವೇನು ಮಾಡ್ತಾ ಇದ್ವು ಅಂತಂದರೆ ಕವರಿಂಗ್ ಆಗಿ ಕೆಲಸ ಮಾಡ್ತಾ ಇದ್ವು. ಅಂದರೆ ಈಗ ನಾವು ಈ ಲೋಕದಲ್ಲಿ ಸಮೇತ ನೋಡ್ತೀವಿ, ಕ್ರೈಮ್ ಡಿಟೆಕ್ಟ್ ಆಗೋ ತನಕ ಆ ವ್ಯಕ್ತಿ ಸಮಾಜದಲ್ಲಿ ಫ್ರೀಯಾಗಿ ಓಡಾಡ್ಕೊಂಡಿರ್ಬೋದು. ಅಂದರೆ ಕ್ರೈಮ್ ಡಿಟೆಕ್ಟ್ ಆಗಲಿಲ್ಲ ಅಂತಂದರೆ ಆತನ ಮೇಲೆ ಶಿಕ್ಷೆ ಬರಲ್ಲ. ಸೊ ಈ ಯಜ್ಞಗಳು ಒಂದು ರೀತಿ ಆ ಕೆಲಸ ಮಾಡ್ತಾ ಇದ್ವು. ಸೊ ಅವೇನು ಮಾಡ್ತಾ ಇದ್ವು ಅಂತಂದರೆ ವೈಟ್ನರ್ ಕೆಲಸ. ಸೊ ಆ ತಪ್ಪನ್ನು ಮುಚ್ತಾ ಇದ್ರು. ಆದರೆ ಯೇಸಪ್ಪನ ರಕ್ತ ಏನು ಮಾಡ್ತಂತಂದರೆ ಎರೇಸರ್ ಥರ ಆ ತಪ್ಪನ್ನು ಅಳಿಸಿತು, ಇಲ್ಲ ಆರಾಧಕನಿಂದ ಆ ಪಾಪವನ್ನು ತೆಗೆದು ಹಾಕಿತು ಅಂತೇಳಿ ನಾವು ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಸೊ ಈಗ ಆರಾಧಕನಿಂದ ಯೇಸಪ್ಪನ ರಕ್ತ, ಅಂದರೆ ನಿತ್ಯ ಜೀವವುಳ್ಳ ಯೇಸಪ್ಪನ ರಕ್ತ ಪಾಪವನ್ನು ತೆಗೆದು ಹಾಕಿದ್ದರಿಂದ ಈಗ ಆತ ನಿಶ್ಚಿತವಾಗಿ ಪರಲೋಕದಲ್ಲಿ ವಾಸ ಮಾಡಲಿಕ್ಕೆ ಅರ್ಹನನ್ನಾಗಿ ಮಾಡಿದೆ. ಈಗ ಯೇಸಪ್ಪನ ರಕ್ತ ಯಾವ ರೀತಿಯಾಗಿ ಸಮಾಧಿಯನ್ನು ತೆರೆದಿದೆ ಅಂತ ನಾವು ನೋಡೋಣ. ಇಬ್ರಾಯರಿಗೆ ಬರೆದ ಪತ್ರಿಕೆ 13:20. ಕುರಿ ಹಿಂಡಿಗೆ ಮಹಾಕುರುಬ ಆಗಿರುವ ನಮ್ಮ ಕರ್ತ ಯೇಸುವನ್ನು ನಿತ್ಯ ಒಡಂಬಡಿಕೆಯ ರಕ್ತದ ಮೂಲಕ ಸಮಾಧಾನದ ದೇವರು ಸತ್ತವರೊಳಗಿಂದ ಜೀವಂತವಾಗಿ ಬರಮಾಡಿದರು. ಈಗ ಯೇಸಪ್ಪನನ್ನು ದೇವರು ಸತ್ತವರೊಳಗಿಂದ ಜೀವಂತವಾಗಿ ಬರಮಾಡಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ನಿತ್ಯ ಒಡಂಬಡಿಕೆಯ ರಕ್ತ ಅಂತೇಳಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಯೇಸಪ್ಪನ ರಕ್ತದ ಕಾರಣದಿಂದ ದೇವರಾತನನ್ನು ಸತ್ತವರಗಳಿಂದ ಎಬ್ಬಿಸಿದನು ಅಂತೇಳಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಈಗ ಯೇಸಪ್ಪನ ರಕ್ತ ಒಬ್ಬ ವ್ಯಕ್ತಿಯಿಂದ ಪಾಪವನ್ನು ತೆಗೆದು ಹಾಕಿತು ಅಂತೇಳಿ ನಾವು ನೋಡಿದ್ದೇವೆ. ಇಬ್ರಾಯರಿಗೆ ಬರೆದ ಪತ್ರಿಕೆ 10:11-14. ಇದಲ್ಲದೆ ಆ ಯಾಜಕರೆಲ್ಲರೂ ದಿನಾಲು ಸೇವೆ ಮಾಡುತ್ತಾ ಎಂದಿಗೂ ಪಾಪ ನಿವಾರಣೆ ಮಾಡಲಾರದಂಥ ಒಂದೇ ವಿಧವಾದ ಯಜ್ಞಗಳನ್ನು ಪದೇ ಪದೇ ಸಮರ್ಪಿಸುತ್ತಾ ನಿಂತುಕೊಂಡಿರುವರು. ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು. ಪವಿತ್ರರಾಗುತ್ತಿರುವವನು ಒಂದೇ ಸಮರ್ಪಣೆಯಿಂದ ನಿರಂತರವಾಗಿ ಸಿದ್ಧಿಗೆ ತಂದಿದ್ದಾನಷ್ಟೇ. ಸೊ ಹಾಗೆ ಯೇಸಪ್ಪನ ರಕ್ತ ಅವರನ್ನು ನಿರಂತರವಾಗಿ ಸಿದ್ಧಿಗೆ ತಂದಿದೆ ಅಂತೇಳಿ ನಾವು ನೋಡಿದ್ದೇವೆ. ಅಂದರೆ ಅವರಿಂದ ಪಾಪವನ್ನು ತೆಗೆದುಹಾಕಿದೆ. ಸೊ ಈಗ ಪಾಪವು ಅವರ ಜೀವನದಲ್ಲಿ ಸೋತು ಹೋದ್ರಿಂದ ಮರಣವು ಸಮೇತ ಸೋತು ಹೋದಂತೆ. ಯಾಕಂದರೆ ಕೊರಿಂಥಿಯರಿಗೆ ಬರೆದ ಮೊದಲನೇ ಪತ್ರಿಕೆ 15:56 ಮರಣದ ಕೊಂಡಿ ಪಾಪವೇ. ಸೊ ಈಗ
ಪಾಪ ಸೋತು ಹೋಯಿತು. ಆದುದರಿಂದ ಮರಣ ಸಮೇತ ಸೋತು ಹೋಯಿತು. ಅದಕ್ಕಂತೇಳಿ ನಾವು ನೆಕ್ಸ್ಟ್ ವರ್ಸಲ್ಲಿ ನೋಡ್ತಾ ಇದ್ದೇವೆ 57. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ಸೊ ಈಗ ನಾವು ಈ ಜಯವನ್ನು ಯಾವ ರೀತಿ ಪಡ್ಕೊಂಡಿದ್ದೀವಿ ಅಂತಂದರೆ ನಮ್ಮ ಕರ್ತನಾದ ಯೇಸಪ್ಪನ ಮುಖಾಂತರ. ಅದಕ್ಕಂತೇಳಿ ನಾವು ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೇವೆ ಅಪೊಸ್ತಲ ಕೃತ್ಯಗಳು 2:24. ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು, ಯಾಕಂದರೆ ಮರಣವು ಆತನನ್ನು ಹಿಡಿಕೊಂಡಿರುವುದು ಅಸಾಧ್ಯವಾಗಿತ್ತು. ಸೊ ಈಗ ಪಾಪ ಸೋತು ಹೋದ ಕಾರಣದಿಂದ ಮರಣ ಸಮೇತ ಸೋತು ಹೋಯಿತು. ಮರಣ ಸೋತು ಹೋಯಿತು ಅಂತಂದರೆ ಮರಣದ ಅಧಿಕಾರ ಹೊಂದಿರುವ ಅಪವಾದಿ ಸಮೇತ ಸೋತು ಹೋದಂಗೆ. ಮರಣದ ಅಧಿಕಾರ ಹೊಂದಿರುವ ಅಪವಾದಿಗೆ ಯೇಸಪ್ಪನ ಮೇಲೆ ಅಧಿಕಾರವಿಲ್ಲ. ಅದೇ ರೀತಿಯಾಗಿ ಯೇಸಪ್ಪನ ರಕ್ತವನ್ನು ಅಂಗೀಕರಿಸಿದ ನಮ್ಮ ಮೇಲೂ ಸಮೇತ ಅಪವಾದಿಗೆ ಅಧಿಕಾರವಿಲ್ಲ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಆದುದರಿಂದ ಯೇಸಪ್ಪನ ರಕ್ತ ಮರಣವನ್ನು ಸೋಲಿಸಿದೆ. ಆದುದರಿಂದ ಯೇಸಪ್ಪನ ರಕ್ತ ಪಾತಾಳವನ್ನು ನಾಶ ಮಾಡಿದೆ. ಆದುದರಿಂದ ಯೇಸಪ್ಪನ ರಕ್ತ ಇವಾಗ ಸಮಾಧಿಯನ್ನು ತೆರೆದಿದೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಯೇಸಪ್ಪನ ರಕ್ತ ಪಾಪವನ್ನು ತೆಗೆದುಹಾಕಿದೆ. ಅದರಿಂದಾಗಿ ಮರಣವನ್ನು ಸೋಲಿಸಿದೆ. ಅದರಿಂದಾಗಿ ಮರಣದ ಅಧಿಕಾರವುಳ್ಳ ಅಪವಾದಿಯನ್ನು ಸೋಲಿಸಿದೆ. ಅದರಿಂದಾಗಿ ಪಾತಾಳವನ್ನು ನಾಶ ಮಾಡಿದೆ. ಸೊ ಆದುದರಿಂದ ಯೇಸಪ್ಪನ ರಕ್ತ ಸಮಾಧಿಯನ್ನು ತೆರೆದಿದೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಯೇಸಪ್ಪನ ರಕ್ತ ಇವಾಗ ಪರಲೋಕವನ್ನೇ ತೆರೆದಿದೆ ಅಂತೇಳಿ ನಾವು ನೋಡೋಣ. ಇಬ್ರಾಯರಿಗೆ ಬರೆದ ಪತ್ರಿಕೆ 9:7-8. ಆದರೆ 2ನೇ ಭಾಗದೊಳಗೆ ಮಹಾಯಾಜಕನೊಬ್ಬನೇ ವರ್ಷಕ್ಕೆ ಒಂದೇ ಸಾರಿ ಹೋಗುತ್ತಾನೆ. ಅವನ ರಕ್ತವನ್ನು ತಕ್ಕೊಳ್ಳದೆ ಹೋಗುವುದಿಲ್ಲ. ಆ ರಕ್ತವನ್ನು ತನಗೋಸ್ಕರವೂ ಜನರ ತಪ್ಪುಗಳಿಗೋಸ್ಕರವೂ ಸಮರ್ಪಿಸುತ್ತಾನೆ. ಈ ಏರ್ಪಾಟಿನಿಂದ ಗುಡಾರದಲ್ಲಿ ಮುಂದಣ ಭಾಗವು ಇರುವ ತನಕ ದೇವರ ಸಮಕ್ಷಮಕ್ಕೆ ಹೋಗುವ ಮಾರ್ಗವು ಇದುವರೆಗೂ ಪ್ರಕಟವಾಗಲಿಲ್ಲವೆಂಬುದನ್ನು ಪವಿತ್ರಾತ್ಮನು ವ್ಯಕ್ತಪಡಿಸುತ್ತಾನೆ. ಅಂದರೆ ಅಲ್ಲಿವರೆಗೂ ಸಮೇತ ಮನುಷ್ಯನಿಗೆ ಪರಲೋಕಕ್ಕೆ ಪ್ರವೇಶಿಸಲಿಕ್ಕೆ ಅವಕಾಶವಿರಲಿಲ್ಲ. ಒಂದು ರೀತಿಯಲ್ಲಿ ನಾವು ಹೇಳಬೇಕಾದ್ರೆ ದೆ ವಾಸ್ ನೋ ಎಂಟ್ರಿ ಬೋರ್ಡ್. ಆದರೆ ನಿತ್ಯ ಜೀವವುಳ್ಳ ಇಲ್ಲ ನಿತ್ಯ ಶಕ್ತಿ ಉಳ್ಳ ಯೇಸಪ್ಪ ರಕ್ತ ಏನು ಮಾಡುತ್ತೆ ಅಂತಂದರೆ, ಇಬ್ರಾಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 24ನೇ ವಚನ. ಯಾಕಂದರೆ ಕ್ರಿಸ್ತನು ನಿಜವಾದ ದೇವಾಲಯಕ್ಕೆ ಅನುರೂಪ ಮಾತ್ರವಾದದ್ದಾಗಿಯೂ ಕೈಯಿಂದ ಕಟ್ಟಿದ್ದಾಗಿಯೂ ಇರುವ ಆಲಯದಲ್ಲಿ ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಈಗ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲಿ ಪ್ರವೇಶಿಸಿದನು. ಈಗ ಯೇಸಪ್ಪ ಪರಲೋಕದಲ್ಲಿ ಪ್ರವೇಶಿಸಿದ್ದಾನೆ ಅಂತ ನಾವು ನೋಡ್ತಾ ಇದ್ದೀವಿ. ಆತ ಪರಲೋಕದಲ್ಲಿ ಪ್ರವೇಶಿಸಿದ ಮೇಲೆ ಒಂದು ಭಿನ್ನವನ್ನು ಮಾಡ್ತಾ ಇದ್ದಾನೆ. ಏನಪ್ಪ ಅಂತಂದರೆ, ನಾನು ಎಲ್ಲಿದ್ದೀನೋ, ನಾನು ಯಾರಿಗೋಸ್ಕರ ಪ್ರಾತಿನಿಧ್ಯವನ್ನು ವಹಿಸ್ತಾ ಇದ್ದೇನಲ್ಲ, ಅವರು ಸಮೇತ ನನ್ನ ಜೊತೆ ಇಲ್ಲಿ ಇರಬೇಕು ಅಂತೇಳಿ, ಅಂದರೆ ಪರಲೋಕದಲ್ಲಿ ಇರಬೇಕು ಅಂತೇಳಿ ಆತ ಭಿನ್ನವ ಮಾಡ್ತಾ ಇದ್ದಾನೆ. ಅಂದರೆ ಆದಾಮನ ಸಂತಾನ ಸಮೇತ ನನ್ನ ಜೊತೆ ಪರಲೋಕದಲ್ಲಿ ಇರಬೇಕಂತೇಳಿ ಆತ ಭಿನ್ನವಹಿಸ್ತಾ ಇದ್ದಾನೆ. ಆ ಭಿನ್ನವು ಅಂಗೀಕರಿಸಲ್ಪಟ್ಟಿದೆ. ಹೇಗಂತಂದರೆ, ಇಬ್ರಾಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 11-12. ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗೆ ಬಂದು ಕೈಯಿಂದ ಕಟ್ಟಲ್ಪಡದಂಥ, ಅಂದರೆ ಈ ಸೃಷ್ಟಿಗೆ ಸಂಬಂಧಪಡದಂಥ ಘನವಾಗಿಯೂ ಉತ್ಕೃಷ್ಟವಾಗಿರುವ ಗುಡಾರದಲ್ಲಿ ಸೇವೆಯನ್ನು ಮಾಡುವವನಾಗಿ ಹೋತಗಳ ಮತ್ತು ಹೋರೀಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನು ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆ ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸಾನ್ನಿಧ್ಯಕ್ಕೆ ಪ್ರವೇಶಿಸಿದನು. ಯೇಸಪ್ಪನ ರಕ್ತದ ಕಾರಣದಿಂದ ನಾವೀಗ ಪರಲೋಕ ಪ್ರವೇಶಿಸಲಿಕ್ಕೆ ನಮಗೆ ಅವಕಾಶವಿದೆ. ಸೊ ಯೇಸಪ್ಪನ ರಕ್ತ ಏನು ಮಾಡಿತು ಅಂತಂದರೆ, ಯೇಸಪ್ಪನ ರಕ್ತ ಸಮಾಧಿಯ
ಬಾಗಿಲುಗಳನ್ನು ಒಡೆದು ಯಾವ ರೀತಿಯಾಗಿ ಯೇಸಪ್ಪನನ್ನು ಹೊರಬರುವಂತೆ ಮಾಡಿತೋ ಆತನೊಟ್ಟಿಗೆ ನಮ್ಮನ್ನು ಸಮೇತ ಅದು ಹೊರಬರುವಂತೆ ಮಾಡಿತು. ಅದೇ ರೀತಿಯಾಗಿ ಯೇಸಪ್ಪನ ರಕ್ತ ಯೇಸಪ್ಪ ಪ್ರವೇಶಿಸಲಿಕ್ಕೆ ಯಾವ ರೀತಿಯಾಗಿ ಪರಲೋಕದ ದ್ವಾರಗಳನ್ನು ತೆರೆಯಿತೋ ಅದೇ ರೀತಿಯಾಗಿ ಯೇಸಪ್ಪನೊಟ್ಟಿಗೆ ನಾವು ಪ್ರವೇಶಿಸಲಿಕ್ಕೆ ಪರಲೋಕದ ದ್ವಾರಗಳನ್ನು ತೆರೆಯಿತು ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಯೇಸಪ್ಪನ ರಕ್ತ ಅಂಧಕಾರ ರಾಜ್ಯದ ಮೇಲೆಯೂ ಮತ್ತು ಅದರ ಕೆಳಗಿರುವ ಪಾತಾಳದ ಮೇಲೆಯೂ ಸರ್ವಾಧಿಕಾರ ಹೊಂದಿದೆ ಮತ್ತು ಪರಲೋಕದ ಮೇಲೆಯೂ ಅದರ ಮೇಲಿರುವ ಮಹಿಮೆಗಳ ಮೇಲೆ ಸಮೇತ ಅದು ಸರ್ವಾಧಿಕಾರ ಹೊಂದಿದೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಯೇಸಪ್ಪನ ರಕ್ತ ಮನುಷ್ಯನ ಹೃದಯದಲ್ಲಿ ಯಾವ ರೀತಿ ಅದು ಶಕ್ತಿವಂತವಾಗಿದೆ ಅಂತೇಳಿ ನಾವು ನೋಡೋಣ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 18-19. ನಿಮ್ಮ ಪೂರ್ವಜರಿಂದ ಪರಂಪರೆಯಾಗಿ ಬಂದಿರುವ ನಿರರ್ಥಕ ನಡವಳಿಕೆಯಿಂದ ನಿಮ್ಮನ್ನು ಬಿಡುಗಡೆ ಮಾಡಲು ಕೊಡಲಾದ ಬೆಲೆಯು ಎಂಥದ್ದು ನಿಮಗೆ ತಿಳಿದಿದೆ. ಅದು ನಶಿಸಿ ಹೋಗುವ ಬೆಳ್ಳಿ ಬಂಗಾರವಲ್ಲ, ಬದಲಿಗೆ ಯಾವ ನ್ಯೂನ್ಯತೆಯೂ ಇಲ್ಲದ ಯಾವ ಕಳಂಕವೂ ಇಲ್ಲದ ಬಲಿಯ ಕುರಿಮರಿ ಅಂತ ಕ್ರಿಸ್ತ ಯೇಸುವಿನ ಅಮೂಲ್ಯ ರಕ್ತವೇ ಆ ಬೆಲೆ. ಯೇಸಪ್ಪನ ರಕ್ತ ದೇವರ ದೃಷ್ಟಿಯಲ್ಲಿ ಎಷ್ಟೋ ಪರಿಣಾಮಕಾರಿಯಾಗಿದೆ. ಅದೇ ರೀತಿಯಾಗಿ ಯೇಸಪ್ಪನ ರಕ್ತ ಅಪವಾದಿಯ ಕೋಟೆಯ ಮೇಲೂ ಸರ್ವಾಧಿಕಾರ ಹೊಂದಿದೆ. ಇಲ್ಲ, ಸೈತಾನನ ರಾಜ್ಯದ ಮೇಲೂ ಸಮೇತ ಅದು ಸರ್ವಾಧಿಕಾರ ಹೊಂದಿದೆ. ಈಗ ಯಾರಿಗೋಸ್ಕರ ಆ ರಕ್ತವನ್ನು ಸುರಿಯಲ್ಪಟ್ಟಿದೆಯೋ ಅವರ ವಿಷಯದಲ್ಲಿ ಇಲ್ಲ, ಅವರ ಹೃದಯದಲ್ಲಿ ಇಲ್ಲ, ಅವರ ಜೀವನದಲ್ಲಿ ಸಮೇತ ಆ ರಕ್ತ ಅಷ್ಟೇ ಶಕ್ತಿವಂತವಾಗಿದೆ. ಬಿಡುಗಡೆ ಅಂತಂದ್ರೆ ನಮ್ಗೆ ಗೊತ್ತೇ ಇದೆ. ಯಾವುದಾದ್ರು ಒಂದು ಸೆರೆಯಿಂದ ಇಲ್ಲ ಯಾವುದಾದ್ರು ಒಂದು ದಾಸತ್ವದಿಂದ ಸ್ವತಂತ್ರರನ್ನಾಗಿ ಮಾಡುವುದನ್ನು ಬಿಡುಗಡೆ ಅಂತ ಹೇಳ್ಬೋದು. ಪ್ರತಿ ಮನುಷ್ಯನು ಸಮೇತ ಆತ ಈ ಭೂಮಿ ಮೇಲೆ ಸೈತಾನನ ಬಂಧನದಲ್ಲಿರ್ತಾನೆ. ಪ್ರತಿ ಮನುಷ್ಯನ ಸಮೇತ ಧರ್ಮಶಾಸ್ತ್ರದ ಶಾಪದ ಕೆಳಗಿರ್ತಾನೆ. ಪ್ರತಿ ಮನುಷ್ಯನ ಸಮೇತ ಪಾಪದ ಬಂಧನದಲ್ಲಿರ್ತಾನೆ. ಯೇಸಪ್ಪನ ರಕ್ತ ಆ ಮೂರರಿಂದ ಆತನನ್ನು ಬಿಡಿಸಿದೆ. ಅಂದರೆ ಯೇಸಪ್ಪನ ರಕ್ತ ಸೈತಾನನ ಬಂಧನವನ್ನು ನಾಶ ಮಾಡಿದೆ. ಯೇಸಪ್ಪನ ರಕ್ತ ಧರ್ಮಶಾಸ್ತ್ರದ ಶಾಪವನ್ನು ಮುರಿದು ಹಾಕಿದೆ. ಯೇಸಪ್ಪನ ರಕ್ತ ಪಾಪದ ಅಧಿಕಾರವನ್ನು ನಾಶ ಮಾಡಿದೆ. ಅದರಿಂದ ಆತನನ್ನು ಅದು ಯೇಸಪ್ಪನ ರಕ್ತ ಆ ಮನುಷ್ಯನನ್ನು ಸ್ವತಂತ್ರನನ್ನಾಗಿ ಮಾಡಿದೆ. ಯೇಸಪ್ಪನ ರಕ್ತ ಕೊಟ್ಟಿರುವ ಈ ಬಿಡುಗಡೆ ಪಾಪ ಕ್ಷಮಾಪಣೆಯಿಂದ ಆರಂಭವಾಗಿ ಪುನರುತ್ಥಾನದಿಂದ ಪೂರ್ಣ ವಿಮೋಚನೆವರೆಗೂ ಸಮೇತ ಅದು ಮುಂದುವರಿಯುತ್ತದೆ. ಆದರೆ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 23ನೇ ವಚನದಲ್ಲಿ ನೋಡ್ತಾ ಇದ್ದೀವಿ. ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದ ನಾವಾದರೂ ದೇವಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ಸೊ ಆ ವಿಮೋಚನೆ ಇಲ್ಲ, ಆ ಬಿಡುಗಡೆ ಇಲ್ಲಿವರೆಗೂ ಸಮೇತ ಮುಂದುವರಿಯುತ್ತದೆ. ಈಗ ನಾವು ಪರಲೋಕವನ್ನು ಪ್ರವೇಶಿಸುತ್ತೇವೆ ಅನ್ನಲಿಕ್ಕೆ ಗ್ಯಾರಂಟಿ ಏನು? ಅದಕ್ಕೆ ಪ್ರೂಫ್ ಏನಂತಂದರೆ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನ. ದೇವರಿಗೆ ಸೇರಿದವರಾದ ನಾವು ವಿಮೋಚನೆಯಾಗುವ ತನಕ ನಮ್ಮ ಸ್ವರ್ಗೀಯ ವಾರಸುತನವನ್ನು ಹೊಂದಿದೆವು ಎಂಬುದಕ್ಕೆ ಈ ಪವಿತ್ರಾತ್ಮ ದೇವರೇ ನಮಗೆ ಹೊಣೆಯಾಗಿದ್ದಾರೆ. ದೇವರ ಮಹಿಮೆಯ ನಿಮಿತ್ತವಾಗಿ ನಾವು ಅವರನ್ನು ಸ್ತುತಿಸೋಣ. ನಾವು ಪರಲೋಕವನ್ನು ಬಾಧ್ಯವಾಗಿ ಪಡೆಯುತ್ತೇವೆ ಎಂಬುದಕ್ಕೆ ದೇವರು ನಮಗೆ ಒಂದು ರುಜುವನ್ನು ಕೊಟ್ಟಿದ್ದಾರೆ ಅಂತ. ಅದೇನಂತಂದರೆ ಪವಿತ್ರಾತ್ಮ. ಈ ಪವಿತ್ರಾತ್ಮವನ್ನು ನಮಗೆ ಹೊಣೆಯಾಗಿ ಕೊಟ್ಟಿದ್ದಾರೆ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಅಂದರೆ ಒಂದು ರೀತಿಯಾಗಿ ಇದು ಒಂದು ಅಡ್ವಾನ್ಸ್ ಪೇಮೆಂಟ್ ಅಂತೇಳಿ ನಾವು ಹೇಳ್ಬೋದು. ಈಗ ಯಾವ್ದಾದ್ರು ಒಂದು ಸ್ಥಳ ಖರೀದಿ ಮಾಡಬೇಕಾದ್ರೆ, ಇಲ್ಲ ಒಂದು ಮನೆ ಖರೀದಿ ಮಾಡಬೇಕಾದ್ರೆ, ಇಲ್ಲ ಒಂದು ರೆಂಟ್ಗೆ ಹೋಗ್ಬೇಕಾದ್ರೆ ಅಡ್ವಾನ್ಸ್ ಕೊಡ್ತೀವಿ.
ಅಡ್ವಾನ್ಸ್ ಏನನ್ನು ಸೂಚಿಸ್ತದೆ ಅಂತಂದರೆ ನಾವು ಅದನ್ನು ಖರೀದಿ ಮಾಡ್ತಾ ಇದ್ದೀವಿ ಅಂತೇಳಿ. ಸೊ ಅದೇ ರೀತಿಯಾಗಿ ಪರಲೋಕವನ್ನು ನಾವು ಪಡ್ಕೊಳ್ತೀವಿ ಎಂಬುದಕ್ಕೆ ಒಂದು ಪ್ರೂಫ್ ಆಗಿ ದೇವರು ತನ್ನ ಪವಿತ್ರಾತ್ಮವನ್ನು ನಮಗೆ ಅಡ್ವಾನ್ಸ್ ಪೇಮೆಂಟ್ ಆಗಿ ನಮ್ಮ ಹೃದಯದಲ್ಲಿ ಡೆಪಾಸಿಟ್ ಮಾಡಿದ್ದಾರೆ ಅಂತೇಳಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ಈ ಶಕ್ತಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತದೆ? ವಾಕ್ಯ ಭಾಗದಲ್ಲಿ ಎಲ್ಲವೂ ಸಮೇತ ನಂಬಿಕೆಯಿಂದಲೇ ಕೆಲಸ ಮಾಡ್ತವೆ. ಅದೇ ರೀತಿಯಾಗಿ ಈ ಶಕ್ತಿ ಸಮೇತ ನಂಬಿಕೆಯಿಂದಲೇ ಕೆಲಸ ಮಾಡುತ್ತದೆ. ಆದರೆ ನಂಬಿಕೆ ಜ್ಞಾನದ ಮೇಲೆ ಆಧಾರಿತವಾಗಿರುತ್ತದೆ. ಒಬ್ಬ ವ್ಯಕ್ತಿಗೆ ಒಂದು ವಿಷಯದಲ್ಲಿ ಎಷ್ಟು ಜ್ಞಾನವಿರುತ್ತದೋ ಅಷ್ಟರ ಮಟ್ಟಿಗೆ ಆತ ಆ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶವಿರುತ್ತದೆ. ಜಾಸ್ತಿ ಜ್ಞಾನವಿದ್ದರೆ ಜಾಸ್ತಿ ಉಪಯೋಗ ಮಾಡ್ಕೊಳ್ತಾನೆ, ಕಡಿಮೆ ಜ್ಞಾನವಿದ್ದರೆ ಕಡಿಮೆ ಜ್ಞಾನ ಉಪಯೋಗ ಮಾಡ್ಕೊಳ್ತಾನೆ. ಕೆಲವೊಂದು ದೃಶ್ಯಗಳಲ್ಲಿ ನೋಡಿರ್ತೇವೆ, ಒಬ್ಬ ಹುಡುಗ ಒಂದು ದೊಡ್ಡ ಕುಟುಂಬದಿಂದ ಬಂದಿರ್ತಾನೆ. ಆದರೆ ಬೇರೆ ಕಾರಣಗಳಿಂದ ಆತ ಆ ಕುಟುಂಬದಿಂದ ದೂರವಾಗ್ತಾನೆ, ಇಲ್ಲ ಆ ಕುಟುಂಬಸ್ಥರು ಆತನಿಗೆ ದೂರವಾಗ್ತಾರೆ. ಆತ ಒಂದು ರಿಲೇಟಿವ್ ಹತ್ರ ಬೆಳೆದಿರ್ತಾನೆ. ಅಲ್ಲಿ ಆತ ಒಂದು ದಾಸನಂತೆ ಜೀವನ ನಡೆಸ್ತಾ ಇರ್ತಾನೆ. ಯಾಕಂದರೆ ಆತನಿಗೆ ತಾನು ಆ ಎಸ್ಟೇಟ್ಗೆ ವಾರಸನಂತೇಳಿ ಒಂದು ಅರಿವಿರಲ್ಲ. ಸೊ ಯಾವಾಗ ಆತನಿಗೆ ಆ ಅರಿವು ಬರುತ್ತದೋ ಆವಾಗ ಆತ ತನ್ನ ಒಂದು ಪೂರ್ವ ವೈಭವದಿಂದ ಅಲ್ಲಿ ಜೀವನ ಮಾಡ್ತಾನೆ. ಇದು ಸಮೇತ ಅದೇ ರೀತಿಯಾಗಿ. ಆಮೇಲೆ